ಮಾತನಾಡಿರುವಂತಹ ಒಂದು ಆಡಿಯೋದಲ್ಲಿ ದೊಡ್ಡವರೇ ನಮ್ಮ ಹಿಂದೆ ಇದ್ದಾರೆ, ಅಮಿತ್ ಶಾ ಇದ್ದಾರೆ ಅನ್ನೋದ್ರಲ್ಲಿ ಎಲ್ಲ ಮಾತಾಡಿದ್ದಾರೆ. ಆದ್ರೆ ಬಿಜೆಪಿ ಅವರು ಕಾಂಗ್ರೆಸ್ನವರು ಇದ್ರ ಹಿಂದೆ ಇದ್ದಾರೆ, ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಇದ್ರ ಹಿಂದೆ ಇದ್ದಾರೆ ಅನ್ನೋಂತ ಮಾತುಗಳೆಲ್ಲ ಕೂಡ ಆಡಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ತಾವು ಈ ಪ್ರಕರಣವನ್ನ ಆಲಿಸಿದ್ರೆ ಆ ಹೀನಾಯವಾದಂಥ ಕೃತ್ಯ ಮಾಡಿದ್ದು ಪ್ರಜ್ವಲ್, ವಿಡಿಯೋ ಮಾಡಿದ್ದು ಅವರೇ, ಸ್ಟೋರ್ ಮಾಡಿದ್ದು ಮೊಬೈಲ್ನಲ್ಲಿ ಅವರೇ, ತಗೊಂಡಿದ್ದು ಅವ್ರ ಡ್ರೈವರ್, ಕೊಟ್ಟಿದ್ದು BJPಯ ಅಧಿಕೃತವಾದಂಥ ಹೊಳೆ ನರಸೀಪುರ ಅಭ್ಯರ್ಥಿಗೆ, ಲೆಟರ್ ಬರೆದಿದ್ದು ದೇವರಾಜೇಗೌಡರು, ಪ್ರೆಸ್ ಮೀಟ್ ಮಾಡಿದ್ದು ದೇವರಾಜೇಗೌಡರು, ಅವರು ಕೆಲವು BJP ವರಿಷ್ಠರಿಗೆ ಕೊಟ್ಟಿದ್ದಾರಂತ ಅವರೇ ಹೇಳಿರೋದು. ಕಾಂಗ್ರೆಸ್ ಎಲ್ಲಿಂದ ಬಂತು? ಯಾಕೆ ಪದೇ ಪದೇ ಇವರು ಬರೇ ಏನು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವೆರಡೇ ಹೆಸರು ಹೇಳ್ತಾ ಇದ್ರಲ್ಲ? ಇಲ್ಲಿವರೆಗೂ ದುರ್ದೈವ ಏನಪ್ಪ ಅಂದರೆ, ಇಲ್ಲಿಯವರೆಗೂ JDS ವರಿಷ್ಠರಿಂದ ಅಥವಾ BJPಯ ವರಿಷ್ಠರಿಂದ ಇಂಥ ಈ ಘಟನೆಗಳು ಏನು ನಡೆದಿದೆ ಇದು ಅಸಹ್ಯವಿದೆ, ಹೀಗೆ ಮಾಡಬಾರ್ದಾಗಿತ್ತು. ಇದಕ್ಕೆ ನಾವು ಸರ್ಕಾರಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತೀವಿ. ಇದು ತನಿಖೆಯನ್ನು ಈ ತನಿಖೆ ಮಾಡಲಿಕ್ಕೆ ಅಂತ ಬಾಯಿಂದ ಬರ್ತಾನೆ ಇಲ್ಲಲ್ಲ. ಅವ್ರು ಮಾಡಿದ್ದೆಲ್ಲ ಸರಿ ಅಂತಲೇ ಹೇಳ್ತಾ ಇದ್ದಾರಲ್ಲ. ಇದು ಪೆನ್ ಡ್ರೈವು 2000 ಪೆನ್ ಡ್ರೈವ್ ಹೆಂಗೆ ಹಂಚಿದ್ದಾರೆ ಅಂತ ಅದ್ರ ಮೇಲೆ ಗಮನ ಇದೆ. ಪಾಪ ಮಹಿಳೆಯರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ BJP JDS ಅವರು. ಅವ್ರ ಮಗ ಯಾಕೆ ಹಿಂಗೆ ಮನೆ ಮಗ ಯಾಕೆ ಹಿಂಗೆ ಮಾಡ್ದ ಅಂತ ಅದ್ರ ಬಗ್ಗೆ ಬಾಯಿ ಬಿಚ್ತಾ ಇಲ್ಲ. ಇವರು ಮಾಡಿದೆಲ್ಲ ಅಲ್ಲೇ BJP ಮತ್ತು JDS ಸೇರಿ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದ್ರಲ್ಲಿ ಏನಿದೆ ಇದರಲ್ಲಿ? ನಿನ್ನೆ ಆಡಿಯೋ ಪ್ರಕರಣ ಅದು ಟ್ರಾನ್ಸ್ಕ್ರಿಪ್ಟ್ ನಾನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿದೆ ಭಾಳ ಸ್ಪಷ್ಟವಾಗಿ ಅದರಲ್ಲಿ ದೇವರಾಜೇಗೌಡರು ಹೇಳ್ತಾರೆ, BJP ವರಿಷ್ಠರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತು, ಅವರ ನಿರ್ದೇಶನದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ, ಇದೆಲ್ಲ ಗೊತ್ತಿದ್ದು ಕೂಡ ಟಿಕೆಟನ್ನು ಕೊಟ್ಟಿದ್ದು BJP ವರಿಷ್ಠರು. ಯಾಕೆ ಇದು? ಏನೋ ಒಂದು ಕಾರಣ ಇರಬೇಕಲ್ಲ. ಗೊತ್ತಿದ್ದರೂ ಕೂಡ ಯಾಕೆ ಟಿಕೆಟ್ ಕೊಟ್ಟರು? ಕುಮಾರಸ್ವಾಮಿ ಅವರು ಒಬ್ಬ ಪ್ರತಿಷ್ಠಿತ ಚಾನೆಲ್ ಆ್ಯಂಕರಿಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅಮಿತ್ ಶಾ ಅವರು ಟಿಕೆಟ್ ಕೊಡಬಾರ್ದು ಅಂತ ಇದ್ರು ಅಂತ. ಯಾಕೆ ಕೊಡಬಾರ್ದು ಅಂತ ಹೇಳಿದರು? ಈ ಅಂಥದ್ದೇನು ವಿಷಯ ಇತ್ತು? ಇದೆಲ್ಲ ಚರ್ಚೆ ಆಗೋದಿಲ್ವ ಕೋರ್ ಕಮಿಟಿನಲ್ಲಿ? ಒಬ್ಬ ಮಾಜಿ ಪ್ರಧಾನಿಯ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಚರ್ಚೆ ಆಗಲಾರ್ದೆ ಕೊಟ್ರ ನೀವು? ಇದೆಲ್ಲ ಜನರು ಗಮನಿಸ್ತಾ ಇದ್ದಾರೆ. ಯಾರು ಕೂಡ ಸಂತ್ರಸ್ತರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಕೂಡ ದಾರಿ ತಪ್ಪಿದ ಮಗ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಕೂಡ ಇನ್ನೂ ಕೂಡ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಯಾಕೆ ನೀವು ರದ್ದುಗೊಳಿಸಿಲ್ಲ ಕೇಂದ್ರ ಸರ್ಕಾರದವರು ಅಂತ ಇನ್ನೂ ಹೇಳ್ತಾ ಇಲ್ಲ. ಯಾಕೆ ನಿಮಗೆಲ್ಲ ಗೊತ್ತಿದ್ದು ಕೂಡ ಟಿಕೆಟ್ ಕೊಟ್ಟಿರಲ್ಲ, ಅದು ಯಾಕೆ ಅಂತ ಹೇಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣಗೆ ನೀವು ಮತ ಹಾಕಿದ್ರೆ ನನಗೆ ಶಕ್ತಿ ತುಂಬಿದಂಗೆ ಮೋದಿಯವರಂತ ಹೇಳಿಕೆ ನೀಡಿದ್ರಲ್ಲ, ಅದು ಯಾಕೆ ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಅದು ಇದು ಬಿಟ್ಟು ಬರೀ ಡಿ ಕೆ ಶಿವಕುಮಾರ್ ಅವರು, ಬರೀ ಸಿದ್ದರಾಮಯ್ಯನವರು, ಇವರಿಬ್ರಿಗೆ ಬಿಟ್ಟರೆ ಬೇರೆ ಇವರಿಬ್ಬರಿಗೆ ನೀವು ಗಲ್ಲಿಗೇರಿಸ್ತಾ ಇದ್ದೀರಲ್ಲ. ಅವ್ರದ್ದೇನು ಪಾತ್ರ ಇದೆ? ನಿನ್ನೆ ಆಡಿಯೋನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎಲ್ಲನೂ ಕೂಡ ಮೇಲಿನವರ ಗಮನಕ್ಕಿತ್ತು, ಅವರ ಆದೇಶ ಮೇರೆಗೆ ನಾನು ಪ್ರೆಸ್ ಮೀಟ್ ಮಾಡಿದ್ದೇನೆ. ಜೂನ್ 4ನೇ ತಾರೀಕು ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ CBIಗೆ ಲಾಕ್ ಮಾಡ್ತಾರೆ. ಅಂದರೆ ಇವ್ರದ್ದು ಸಂಚೇನಿದೆ? ನಿಮ್ಮ ಕುಮಾರಸ್ವಾಮಿಯವರು ಈಗ ಒಂದು 15-20 ದಿನದ ಹಿಂದೆ ಹೇಳ್ತಾ ಇದ್ರಲ್ಲ, ಈ ಚುನಾವಣೆ ಆದಮೇಲೆ ಏನು ಒಂದು ರಾಜಕೀಯ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ. ಏನು ಬದಲಾವಣೆ ಅದು? ಅಂದರೆ ಗೊತ್ತಿತ್ತಾ ನಿಮ್ಮ ಮನೆ ಮಗ ಹೀಗೆ ಮಾಡಿದ್ದ? ಮತ್ತು ನಿಮ್ಗೆ ಗೊತ್ತಿತ್ತ ಇವರು ಇದೆಲ್ಲ ಒಂದು ಕೇಂದ್ರ ಸರ್ಕಾರದ ಒಂದು ಸಂಚಿದೆ, ಹೆಂಗಾನ ಮಾಡಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಲಾಕ್ ಮಾಡಿಬಿಟ್ಟು CBI ತನಿಖೆಗೆ ಹೆಂಗಾನ ಮಾಡಿ ಕೊಡಿಸ್ಬಿಟ್ಟು ಅವರಿಗೆ ಅರೆಸ್ಟ್ ಮಾಡಿದಂಗೆ ಕೇಜ್ರಿವಾಲ್ ಅವರಿಗೆ ಹೆಂಗೆ ಅರೆಸ್ಟ್ ಮಾಡಿದ್ರು ಹಂಗೆ ಅರೆಸ್ಟ್ ಮಾಡೋಕ್ಕೆ ಫೇಕ್ ಕೇಸ್ ಮೇಲೆ.
ಸೊ ಇದು ಅವ್ರು ಉತ್ತರ ಕೊಡಬೇಕಲ್ಲ. ಅವ್ರು ಮಾತಾಡ್ತಾ ಇಲ್ಲ, ಅಶೋಕ್ ಅವ್ರ ಮಾತಾಡ್ತಾ ಇಲ್ಲ. ಆ ಹುಬ್ಳಿ ಪ್ರಕರಣದಲ್ಲಿ ತೋರಿಸುವ ಆಸಕ್ತಿ ಯಾಕೆ ಹಾಸನ ಪ್ರಕರಣದಲ್ಲಿ ತೋರಿಸ್ತಾ ಇಲ್ಲ? ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಬೀದಿಗೆ ತಾವು ಪ್ರತಿಭಟನೆ ಮಾಡಿದ್ರಿ. ಹೋಗಿ ನಿಮ್ಮ ಎಲ್ಲ ವರಿಷ್ಠರು ಕೂಡ ಹೋಗಿ ಹುಬ್ಳಿ ಸಂತ್ರಸ್ತರ ಮನೆಗೆ ಹೋಗಿ ಭೇಟಿ ಆದ್ರಿ. ಇಲ್ಲಿ ಇವಾಗ ಯಾಕೆ ಹೋಗ್ತಾ ಇಲ್ಲ? JP ನಡ್ಡಾ ಅವರು ಎಲ್ಲ ಹಾಸನದಲ್ಲೇ ಎಲ್ಲರ ಮನೆಗೂ ಹೋಗ್ಬೇಕು, ಅಶೋಕ್ ಅವ್ರು ಹೋಗ್ಬೇಕು, ವಿಜೇಂದ್ರ ಅವ್ರು ಹೋಗ್ಬೇಕು, ಅಮಿತ್ ಶಾ ಅವ್ರು ಹೋಗ್ಬೇಕು. ಏನು ನನಗೆ ಕಾರಣಗಳು ಕೊಡಿ. ಯಾಕಿನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿಲ್ಲ ತಾವು? ಯಾಕೆ ತಾವು ಇನ್ನು ಇಂಟರ್ಪೋಲಿಗೆ ಯಾವುದು ಸರ್? ಸರ್ ಇಲ್ಲ, ಇವರು ಸಬ್ಮಿಟ್ ಮಾಡ್ಬೋದಲ್ಲ ಕೋರ್ಟಿಗೆ. ಕೇಂದ್ರ ಸರ್ಕಾರ ಇಲ್ಲ, ಕೇಂದ್ರ ಸರ್ಕಾರದವರು ಇಟ್ ಈಸ್ ದ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕ್ರೈಮ್ಸ್. ಒಬ್ಬ MP, ಸಿಟ್ಟಿಂಗ್ MP ಇಂಥ ಹೀನಾಯ ಕೃತ್ಯಗಳನ್ನು ಮಾಡಿದ್ದಾನೆ. ಅದಕ್ಕೆ ಏನು ಪ್ರಿಲಿಮಿನರಿ ಮೇಲ್ನೋಟಕ್ಕೆ ಹಿಂಗೆ ಕಾಣಿಸ್ತಾ ಇದೆ. ಇದನ್ನು ನಾವು ಏನೋ ರದ್ದುಗೊಳಿಸಿ ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದೇವೆ ಇಂಟರ್ಪೋಲ್ದವರು, ಸಹಕಾರ ಮಾಡಿ ಅಂತ ಹೇಳ್ಬೋದಲ್ಲ. ವಾಟ್ ಈಸ್ ಪ್ರಿವೆಂಟಿಂಗ್? ನೋಡಿ, SIT ಅವರು ರೆಕಮೆಂಡ್ ಮಾಡ್ಬೋದು ಅಷ್ಟೇ, ಬಟ್ ಮಾಡಿಸೋದು ಯಾರ ಕೈಲಿದೆ? ಇವರೇ. ಇಂಟರ್ಪೋಲ್ ಅವರು SIT ಮಾತು ಕೇಳ್ತಾರ, ಏನು ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳ್ತಾರ? ಯಾರು ಮಾತು ಕೇಳ್ತಾರೆ? ದೇ ವಿಲ್ ಹ್ಯಾವ್ ಟು ಗೋ ಟು ದ ಸೆಂಟ್ರಲ್ ಗೌರ್ಮೆಂಟ್. ಈಗ ಪ್ರೋಆಕ್ಟಿವ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ನನಗೆ ಒಂದೆರಡು ಅಂಶ ಹೇಳಿಬಿಡಿ ಅಪ್ಪ. ಈ ವಾಸ್ ಎ ಸಿಟ್ಟಿಂಗ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ನಿಮ್ಮ ಅಲಯನ್ಸ್ ಮೆಂಬರ್ ಇದ್ದಾರೆ. ಅವರು ಒಂದೊಂದು ಓಟು ಅವ್ರಿಗೆ ಕೊಟ್ಟರೆ ನಿಮ್ಗೆ ಶಕ್ತಿ ಬರುತ್ತೆ ಅಂತ ನೀವೇ ಹೇಳಿರೋದು. ಇವರು ಪ್ರೋಆಕ್ಟಿವ್ ಆಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ಬಿಡ್ಲಿ ಅವರು. ನಾವು ಈ ಪ್ರಕರಣದಲ್ಲಿ ಯಾರಿಗೂ ನಾವು ಕ್ಷಮೆ ಮಾಡೋಂಗಿಲ್ಲ ಅಂತ ಬರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರೆ ಆಗುತ್ತಾ? ಏನು ಮಾಡಿದ್ದಾರೆ ಹೇಳಿ? ಇಲ್ಲಿವರೆಗೂ ಶಬಾಷ್ಗಿರಿ ಕೊಟ್ಟಿದ್ದಾರೆ ಅಷ್ಟೇ ಇವರಿಗೆ, ಪ್ರಜ್ವಲ್ ರೇವಣ್ಣಗೆ. ಸೊ ನಮ್ಮ ಮೇಲೆ ಗೂಬೆ ಕೂಡ್ಸೋದು ಬಿಟ್ಟು ಫಸ್ಟ್ ನಿಮ್ಮ ಕೆಲಸ ಏನಿದೆ ಅದು ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರದವರು ಮತ್ತು BJP ಅವರು. ಬೇರೆ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ತೋರಿಸಿದ್ರೆ ಇದರಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅಷ್ಟೇ ಕೇಳ್ತಾ ಇರೋದು ನಾವು. ಮತ್ತೆ ಯಾವಾಗ ಹೋಗಿ ಸಂತ್ರಸ್ತರಿಗೆ ಭೇಟಿ ಆಗ್ತೀರಾ? ಇನ್ನೊಂದು ಸರ್, ಸಂತ್ರಸ್ತರ ವಿಚಾರವಾಗಿ ಒಂದು ಒತ್ತಡ ಹೇರ ಕೆಲಸ SIT ನಡೀತಾ ಇದೆ ಅನ್ನುವಂಥದ್ದು, ಕೇಸ್ ಕೊಡಿ ಅನ್ನುವಂಥದ್ದು. ನೋಡಿ, ಇಂಥ ಒಂದು ದೊಡ್ಡ ಪ್ರಕರಣ ನಡಿಬೇಕಾದ್ರೆ SIT ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಕಡೆಯಿಂದ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಗಲೇಬೇಕಾಗ್ತದೆ. ಸಂತ್ರಸ್ತರು ಹೊರಗೆ ಬರಬೇಕಂದ್ರೆ ಅವ್ರಿಗೆ ನಾವು ಕಾನ್ಫಿಡೆನ್ಸ್ ಕೊಡಬೇಕಲ್ಲ. ನಿಮ್ಮದು ಹೆಸರು ಇರ್ಬೋದು, ನಿಮ್ಮ ಮುಖ ಇರ್ಬೋದು, ನಾವೆಲ್ಲೂ ಬಯಲಿಗೆ ತರೋದಿಲ್ಲ, ನಾವು ಅನಾನಿಮಿಟಿ ಮೇಂಟೈನ್ ಮಾಡ್ತೀವಿ, ನೀವೇನು FIR ಕೊಟ್ಟರು ಕೂಡ ಅದ್ರ ಮೇಲೆ ನಾವು ತನಿಖೆ ಮಾಡ್ತೀವಿ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಗಲೇಬೇಕಲ್ಲ. ಯಾವುದೇ ತನಿಖೆ ಸಂಸ್ಥೆಗಳಿಂದ ಅದು ಮಾಡ್ತಾ ಇದ್ದಾರೆ. ಈಗ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇದ್ದಕ್ಕಿದ್ದಾಗೆ ಎದ್ಬಿಟ್ಟು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 3 ಪ್ರಕರಣದಲ್ಲಿ ಇರಲಿತ್ತು. ಈಗ ಈ ಮಣಿಪುರ್ನಲ್ಲೂ ಇವರು ಮಲ್ಕೊಂಡಿದ್ರು, ಹಾಸನ ಬಗ್ಗೆನೂ ಮಲ್ಕೊಂಡಿದೆ. ಎಲ್ಲಿ ಇವರಿಗೆ ರಾಜಕೀಯ ಲಾಭ ಕಾಣುತ್ತೆ, ಇವರೇನು ಈ NCW ಅವರೆಲ್ಲರೂ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರ ತಾಳ ಹಾಕ್ದಂಗೆ ಇವ್ರು ಕುಣಿತಾರೆ ಅಷ್ಟೇ. ಮಿಕ್ಕಿದ ಎಲ್ಲಿ ಕಾಂಗ್ರೆಸ್ ಇನ್ವಾಲ್ವ್ ಇರ್ತದ್ರೆ ಸೋಮೋಟೋ ಕೇಸ್ ತಗೋತಾರೆ ಆಪೋಸಿಷನ್ ಇದ್ದಾಗ. ಇಲ್ಲದಿದ್ರೆ ಇವ್ರು ಸುಮ್ಮನೆ ಇರ್ತಾರೆ. 2000 ಪ್ರಕರಣಗಳಿದ್ದಾಗ NCW ಅವ್ರು ಏನು ಆ್ಯಕ್ಷನ್ ತಗೊಂಡ್ರು? ಏನು ಮಾಡಿದ್ದಾರೆ ಇಲ್ಲಿ ತನಕ? ಅವರ ಒಂದು ಕಾರ್ಯವೈಖರಿಯ ಮೇಲೂ ಕೂಡ ಇವತ್ತು ಪ್ರಶ್ನೆ ಚಿಹ್ನೆ ಇದೆ.